ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಶೆಡ್ ನಿರ್ಮಾಣ. ಪೊಲೀಸ್ ಬಂದೋಬಸ್ತ್ನಲ್ಲಿ ಶೆಡ್ ತೆರವು ಕಾರ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ತಪಸಮಾಕಲಹಳ್ಳಿ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಗಳು ಅತಿಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಪಂಚಾಯಿತಿ ಜಾಗವನ್ನ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿ ಮೂಲಕ ತೆರವುಗೊಳಿಸಿದ್ದಾರೆ. ಇನ್ನು ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪಂಚಾಯಿತಿ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಶೆಡ್ ಅನ್ನ ನಿರ್ಮಿಸಿಕೊಂಡಿದ್ರು. ಈ ಕುರಿತು ಸ್ಥಳ ಪರಿಶೀಲನೆಯನ್ನ ನಡೆಸಿದ ಅಧಿಕಾರಿಗಳು ಶೆಡ್ ಅನ್ನ ತೆರವುಗೊಳಿಸುವಂತೆ ಅವರಿಗೆ ಸೂಚನೆಯನ್ನ ನೀಡಿದ್ರು. ಒತ್ತುವರಿದಾರರು ತಲೆಕೆಡಿಸಿಕೊಳ್ಳದೇ ಇದ್ರು. ಈ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಶೆಡ್ ತೆರವುಗೊಳಿಸಿ ಜಾಗವನ್ನ ಪಂಚಾಯಿತಿ ವಶಕ್ಕೆ ಪಡೆಯಲಾಯಿತು. ಇನ್ನು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಕೆ ಹೊನ್ನಯ್ಯ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸರ್ಕಾರಿ ಜಾಗವನ್ನ ಶಾಲೆ ಮತ್ತು ಅಂಗನವಾಡಿ ನಿರ್ಮಾಣಕ್ಕಾಗಿ ಮೀಸಲಿಡಲಾಗಿತ್ತು. ಈ ಬಗ್ಗೆ ಸ್ಥಳ ಪರಿಶೀಲನೆ ವೇಳೆ ಪಕ್ಕದ ಮನೆಯವರು ಈ ಜಾಗ ನಮಗೆ ಸೇರಿದ್ದು ಎಂದಿದ್ರು. ಮತ್ತೆ ಸ್ಥಳ ಪರಿಶೀಲಿಸಿದಾಗ ಆ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿರುವುದು ಕಂಡುಬಂದಿದೆ. ಅವರಿಗೆ ಶೆಡ್ ತೆರವುಗೊಳಿಸಲು ಸೂಚಿಸಿದ್ವಿ, ಆದರೆ ಅವರು ತೆರವು ಮಾಡಿರಲಿಲ್ಲ. ಹೀಗಾಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಶೆಡ್ ತೆರವನ್ನ ಮಾಡಲಾಯಿತು ಎಂದಿದ್ದಾರೆ. ಇಲ್ಲಿ ಒಂದು 6ನೇ ತಾರೀಕು ಇವರು ಟೆಂಪರರಿ ಒಂದು ಶೆಡ್ ಹಾಕಿದ್ರು. ಇಲ್ಲಿ ಟೆಂಪರರಿ ಒಂದು ಶೆಡ್ ಹಾಕಿದ್ರು. ಬಟ್ ಅವ್ರಿಗೆ ಬಂದು ಹೇಳಿದ್ವಿ, ಹಿಂಗೆ ಗ್ರಾಮ ಪಂಚಾಯತಿ ಜಾಗ ಇದು, ಹಾಗಾಗಿ ಹಿಂಗೆಲ್ಲ ಶೆಡ್ ಹಾಕಬಾರ್ದು ಅಂತ. ಬಟ್ ಆದ್ರೂ ಅವರು ತೆಗಿಲಿಲ್ಲ. ನಾನು 2 ದಿವಸ ಬಂದು ಹೇಳಿದೆ. ಹಾಗಾಗಿ ಇವತ್ತು ಪೊಲೀಸ್ ಇದು ಕರ್ಕೊಂಡ್ಬಂದು ತೆಗಿಯೋದು. ಜಾಗ ಇಲ್ಲ ಅವ್ರದ್ದಲ್ಲ ಜಾಗ, ಇದು ಪಂಚಾಯತಿ ಜಾಗನೇ. ಇದು ಸ್ಕೂಲು ಮತ್ತು ಅಂಗನವಾಡಿಗೆ ರಿಸರ್ವೇಷನ್ ಮಾಡಿ ಇಟ್ಟಿರೋಂಥ ಜಾಗ ಇದು. ಸೊ ಹಂಗಾಗಿ ತೆರವುಗೊಳಿಸ್ತಾ ಇದ್ದೀವಿ. ಅಂಗನವಾಡಿ ಜಾಗ ಆಯಿತು. ಪಂಚಾಯತಿ ರೆಸೊಲ್ಯೂಷನ್ ಮಾಡಿಕೊಂಡು ಐ ಥಿಂಕ್ 2 years ಬ್ಯಾಕ್ ಅನಿಸುತ್ತೆ ಇಟ್ಟಿದ್ದಾರೆ. ಎನ್ಕ್ರೋಚ್ ಮಾಡೋಕ್ಕೆ ಹೋಗಿದ್ದಕ್ಕೆ ತೆರವುಗೊಳಿಸ್ತಾ ಇದ್ದೀವಿ. ಅವರು ಹಿಂದೆ ಮನೆ ಇದೆ, ಅದಕ್ಕೆ ದಾಖಲೆ ಇದೆ. ಅವ್ರ ಹತ್ರ ಮನೆ ಇದೆ, ಅದ್ರ ದಾಖಲೆನ ಇದು ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲ, ಇದಕ್ಕೇನು ದಾಖಲೆ ಇಲ್ಲ. ಸೊ ಇವತ್ತೇನು ತೆರವುಗೊಳಿಸ್ಬಿಟ್ಟು ಫುಲ್ ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ. ಇಬ್ಬರು ಹೆಣ್ಮಕ್ಳೇನೋ ಪಾಯ್ಸನ್ ಕುಡಿತೀರ ಅಂತ ಹೇಳಿ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಆದರೆ ಸರ್ಕಾರಿ ಜಾಗಗಳನ್ನ ಅವರು ಅಕ್ರಮವಾಗಿ ಈ ರೀತಿ ಮಾಡಿಕೊಂಡು ಸರ್ಕಾರದ ವಿರುದ್ಧವಾಗಿ ಹೋಗಬಾರ್ದು. ಅಪ್ಲಿಕೇಶನ್ ಹಾಕಬೇಕು. ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಅವ್ರಿಗೆ ಏನು ಮನೆ ಇಲ್ಲ ಅಂದವ್ರಿಗೆ, ಸೈಟ್ ಇಲ್ಲ ಅಂದರೆ ಸರ್ಕಾರದ ಏನು ನಿಯಮಗಳಿದೆ ಅದ್ರ ಪ್ರಕಾರ ಕೊಡೋಕ್ಕೆ ನಾವೇ ರೆಡಿ ಇದ್ದೀವಿ. ಆದರೆ ಇದೇ ಥರ ಮಾಡ್ತಾ ಹೋದ್ರೆ ಕಷ್ಟ ಆಗೋಗುತ್ತಲ್ವ. ಗೌರ್ಮೆಂಟ್ ಜಾಗಗಳಿಗೆಲ್ಲ ಅವರೇ ಬಂದು ಅವರೇ ಡಿಸಿಷನ್ ತೊಗೊಂಡು ನೀವೇನು ಮಾಡ್ತೀರಾ ಅನ್ನೋ ಥರದ್ದೆಲ್ಲ ಆಗಬಾರ್ದು ಅನ್ನೋದಕ್ಕೆ ತೆರವುಗೊಳಿಸಿದ್ದು. ನೋಟಿಸನ್ನು ಜಾರಿ ಮಾಡಿದ್ರೆ ಸರ್ ಅವ್ರಿಗೆ? ಅಂದರೆ ಇದು ನಮ್ಮದೇ ಜಾಗ ಆಗಿದ್ದರಿಂದ ನೋಟಿಸ್ ಜಾರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವ್ರದ್ದು ಏನಾರು ಇದ್ದಿದ್ರೆ, ನಾವೇನಾರು ತೆರವುಗೊಳಿಸೋದಾಗಿದ್ದರೆ ನೋಟಿಸ್ ಜಾರಿ ಮಾಡ್ತಾಯಿದ್ವಿ. ಇದು ನಮ್ಮದೇ ಜಾಗ ಅಲ್ಲ. ಸೊ ಹಂಗಾಗಿ ಅವರು ಆ್ಯಕ್ಚುಲಿ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಬಂದಾಗ ಇದನ್ನ ಹಾಕ್ಕೊಂಡಿದ್ದವರು ಒಂದು 3 days ಬ್ಯಾಕ್. ಐ ಥಿಂಕ್ 6th ಬಂದು ನಾವು ಪಂಚಾಯತಿ ಇದನ್ನು ಹಾಕಕ್ಕೆ ಬಂದಾಗ ಅವರು ಇದನ್ನು ಹಾಕಿರೋದು. ನಮ್ಮ ಜಮೀನನ್ನು ಬೋರ್ಡ್ ಹಾಕಕ್ಕೆ ಬಂದ್ವಲ್ಲ, ಆವತ್ತು ಇದನ್ನ ಹಾಕಿದ್ದಾರೆ. ಅದು ವಿಡಿಯೋನೂ ಇದೆ. ನಾವು ಹಾಕ್ತೀವಿ, ಏನು ಮಾಡ್ತೀರಾ ನೋಡೋಣ ಹಾಗೆ ಹೀಗೆ ಅಂತ. ಬಟ್ ನಾನು ಕರೆದೆಲ್ಲ ಹೇಳಿದ್ವಿ, ಹಂಗೆಲ್ಲ ಮಾಡಬಾರ್ದು, ದೌರ್ಜನ್ಯದ ರೀತಿಯಲ್ಲಿ ಸರ್ಕಾರಿ ಜಾಗವನ್ನು ನೀವು ಅಕ್ವೈರ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ವಿ. ಬಟ್ ಆದರೂ ಪಾಪ ಕೇಳಲಿಲ್ಲ ಅವ್ರಿಗೆ. ಹಾಗಾಗಿ ರಾಜಕೀಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತೇಳಿ ಹೆಣ್ಮಕ್ಳು ಹೇಳ್ತಾರೆ. ಅದೇ ಸರ್, ಇಲ್ಲಿ ರಾಜಕೀಯ ಉದ್ದೇಶ ಅನ್ನೋದಕ್ಕಿಂತ ಪಂಚಾಯತಿ ಜಾಗನ ತೆರವುಗೊಳಿಸ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ರೆಕಾರ್ಡ್ಸ್ ಅಲ್ಲಿ ಇದ್ರ ಜಾಗ ಅಂತ ಇದೆ 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 ಅದು ದಾಖಲೆ ನಿಮ್ಮ ಹತ್ರ ಇದೆ ದಾಖಲೆ ಇದೆ. ಎಷ್ಟಿದೆ ಸರ್ ಜಾಗ? ಅದು ಈ 90/60, 90/60 ಅದು ನಿಮ್ಮ ರೆಕಾರ್ಡ್ಸ್ ಅಲ್ಲಿ ಇದೆ. ಹೌದು. ಆಮೇಲೆ ಒಂದೇನು ಹೆಂಗೆ ಅಂತಂದರೆ, ಈಗ ನಿಮ್ಮ ಯಾವುದೇ ಗ್ರಾಮ ಠಾಣೆ ಹೇಗಿರುತ್ತೆ ಅಂತಂದರೆ, ನಿಮ್ಮದು ರೆಕಾರ್ಡ್ ಇದ್ದರೆ ಅದು ನಿಮ್ಮ ಜಾಗ ಆಗಿರುತ್ತೆ. ಉಳಿದಿದ್ದೆಲ್ಲ ಪಂಚಾಯತಿ ಜಾಗನೇ. ಈ ಗ್ರಾಮ ಠಾಣಾ ವ್ಯಾಪ್ತಿನಲ್ಲಿ ಯಾರೇ ಒಬ್ಬ ಪ್ರಜೆ ಒಂದು ಹಿಂದೆ ಏನು ರೆಕಾರ್ಡ್ ಇಲ್ಲ ಅಂದರೆ ಉಳಿದಿದ್ದ ಜಾಗ ಎಲ್ಲ ಸರ್ಕಾರಿ ಜಾಗನೇ ಆಗಿರುತ್ತೆ. ಪಾಪ ಅವ್ರಿಗೆ ಅದು ಗೊತ್ತಿಲ್ಲ ಅನಿಸುತ್ತೆ. ನಿಮ್ಮ ಹತ್ರ ದಾಖಲೆ ತೊಗೊಂಬನ್ನಿ ಹಾಗೆ ಹೀಗೆ ಅಂತ. ಅದಲ್ಲ, ಅವ್ರ ಹತ್ರ ದಾಖಲೆ ಇದ್ರೆ ಪ್ರೊಡ್ಯೂಸ್ ಮಾಡಬೇಕು, ಅವ್ರ ಆಸ್ತಿ ಇದ್ರೆ. ಇನ್ನು ನಂಜೇಗೌಡ, ನವೀನ್ ಕುಮಾರ್ ಸೇರಿದಂತೆ ಹಲವರಿಗೆ ಸೇರಿದ ಶೆಡ್ಗಳು ಧ್ವಂಸಗೊಳಿಸಿದ್ದು, ಶೆಡ್ ತೆರವುಗೊಳಿಸುವ ವೇಳೆ ಜೆಸಿಬಿ ಯಂತ್ರದ ಮುಂದೆ ಮಲಗಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ.
ಈ ವೇಳೆ ಪೊಲೀಸರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಅವರನ್ನ ಎಳೆದೊಯ್ದಿದ್ದು ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಈ ವೇಳೆ ಸುಷ್ಮಿತಾ ಮತ್ತು ಸ್ವಪ್ನ ಎಂಬುವವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ತಕ್ಷಣವೇ ಅವರನ್ನ ನಗರದ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಶೆಡ್ನವರು ತಮ್ಮ ಬಳಿ ಸೂಕ್ತ ದಾಖಲೆಗಳಿದ್ರೂ ದೌರ್ಜನ್ಯ ಮಾಡಿ ಶೆಡ್ ಅನ್ನ ತೆರವು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಈಗಾಗಲೇ ಅರ್ಜಿಗಳನ್ನ ಸ್ವೀಕರಿಸಲಾಗ್ತಾ ಇದ್ದು, ನಿವೇಶನ ಇಲ್ಲದವರು ಅರ್ಜಿಯನ್ನ ಸಲ್ಲಿಸಿದ್ರೆ ಪರಿಶೀಲನೆಯನ್ನ ಮಾಡಿ ಪಂಚಾಯಿತಿ ವತಿಯಿಂದ ನಿವೇಶನ ಮಂಜೂರು ಮಾಡಲಾಗುವುದು. ಆದರೆ ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿ ಕಾನೂನನ್ನ ಕೈಗೆತ್ತಿಕೊಳ್ಳುವುದು ತಪ್ಪು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.